ನಮಸ್ಕಾರ ಸ್ನೇಹಿತರೆ, ನಾಳೆನೆ ಅತಿ ಪವಿತ್ರವಾದ ಶಕ್ತಿಯುತವಾದ ಮಾಘ ಹುಣ್ಣಿಮೆ. ಮಾಘ ಹುಣ್ಣಿಮೆಯಂದು 16 ಕಳೆಗಳಿಂದ ಚಂದ್ರ ಪ್ರಕಾಶಿಸುತ್ತಾನೆ. ನಾಳೆ ಹಸುಗೆ ಈ ಒಂದು ಪದಾರ್ಥ ತಿನ್ನಿಸಿದರೆ ನಿಮ್ಮ ಜನ್ಮಾಂತರದ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ. ನೀವು ಮಾಡೋ ಪ್ರತಿ ಕೆಲಸದಲ್ಲಿ ಸಕಲ ದೇವತೆಗಳ ಅನುಗ್ರಹ ಇರುತ್ತದೆ. ಅಷ್ಟೈಶ್ವರ್ಯ ಹಾಗೂ ಭೋಗ ಭಾಗ್ಯಗಳು ನಿಮ್ಮದಾಗುತ್ತದೆ. ಹಾಗಾದ್ರೆ ಹಸುಗೆ ನೀವು ತಿನ್ನಿಸಬೇಕಾದಂತ ಪದಾರ್ಥ ಹಾಗೂ ಮಾಘ ಹುಣ್ಣಿಮೆಯಂದು ನೀವು ಆಚರಿಸಬೇಕಾದ ಕೆಲವು ಆಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಆಷಾಢ ಹುಣ್ಣಿಮೆ, ಕಾರ್ತಿಕ ಹುಣ್ಣಿಮೆ, ವೈಶಾಖ ಹುಣ್ಣಿಮೆ ಹಾಗೂ ಮಾಘ ಹುಣ್ಣಿಮೆ ಎಷ್ಟೋ ವಿಶೇಷವಾದುದು ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಈ 4 ಹುಣ್ಣಿಮೆಗಳು ಕೂಡ ಮನುಷ್ಯರಿಗೆ ಎಷ್ಟೋ ಪುಣ್ಯವನ್ನು ತಂದುಕೊಡುತ್ತದೆ. ಇವುಗಳಲ್ಲಿ ಮಾಘ ಹುಣ್ಣಿಮೆ ಅತಿ ವಿಶೇಷವಾದುದು ಎಂದು ಪುರಾಣಗಳು ವಿವರಿಸುತ್ತದೆ. ಮಾಘ ಹುಣ್ಣಿಮೆಯಂದು ಸಕಲ ದೇವತೆಗಳು ಅವರ ಶಕ್ತಿ ಹಾಗೂ ತೇಜಸ್ಸನ್ನು ಭೂಲೋಕದಲ್ಲಿರುವ ನದಿಗಳಲ್ಲಿ ಇರಿಸುತ್ತಾರಂತೆ. ಹಾಗಾಗಿ ಈ ದಿನ ಮಾಡುವ ಸ್ನಾನಕ್ಕೆ ಅತಿ ಹೆಚ್ಚು ಶಕ್ತಿ ಮಹತ್ವ ಇರುತ್ತದೆ. ಈ ದಿನ ಯಾರು ಭಕ್ತಿಯಿಂದ ಸ್ನಾನ ಮಾಡುತ್ತಾರೋ ಅವರಿಗೆ ಎಷ್ಟೋ ಜನ್ಮಗಳಿಂದ ಹಿಂಬಾಲಿಸಿಕೊಂಡು ಬಂದಿರುವಂತ ಪಾಪಗಳು ಕೂಡ ಹೊರಟು ಹೋಗುತ್ತದೆ. ಅಷ್ಟೇ ಅಲ್ಲದೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಕೂಡ ಸಿಗುತ್ತದೆ ಎಂದು ಪುರಾಣಗಳು ವಿವರಿಸುತ್ತಿದೆ. ಮಾಘ ಹುಣ್ಣಿಮೆಯ ಬಗ್ಗೆ ಪುರಾಣಗಳಲ್ಲಿ ಈ ರೀತಿ ಇದೆ. ಪರಮೇಶ್ವರನ ಅರ್ಧಾಂಗಿಯಾದ ದಾಕ್ಷಾಯಿಣಿ ಅಂದ್ರೆ ಸತೀದೇವಿ ಈ ಮಾಘ ಹುಣ್ಣಿಮೆಯಂದೇ ಜನಿಸಿರುವುದಾಗಿ ಪುರಾಣಗಳಲ್ಲಿ ಉಲ್ಲೇಖವಿದೆ. ಒಂದು ಸಲ ಪಾರ್ವತಿ ದೇವಿ ದಕ್ಷಿಣಾವರ್ತ ಶಂಖದ ಆಕೃತಿ ಪಡೆದು ಸರಯೂ ನದಿಯೊಳಗಿರುವಂತ ಒಂದು ತಾವರೆ ಹೂವಿನೊಳಗೆ ವಿಶ್ರಾಂತಿ ಪಡೆಯುತ್ತಿದ್ದರು. ದಕ್ಷ ಪ್ರಜಾಪತಿ ಸರಯೂ ನದಿಯೊಳಗೆ ಸ್ನಾನ ಮಾಡುತ್ತಾ ತಾವರೆ ಹೂವಿನೊಳಗಿರುವಂತ ಆ ಶಂಕುವನ್ನು ನೋಡಿದರು. ದಕ್ಷಿಣಾವರ್ತ ಶಂಕು ತುಂಬಾನೇ ಅಪರೂಪವಾದದ್ದು. ಅದು ಯಾರ ಬಳಿ ಇರುತ್ತದೋ ಅವರು ಭಾಗ್ಯವಂತರಾಗುತ್ತಾರೆ. ಯಾವಾಗಲೂ ಕೂಡ ಭಾಗ್ಯವಂತರಾಗೇ ಇರುತ್ತಾರೆ. ಹಾಗಾಗಿ ದಕ್ಷ ಪ್ರಜಾಪತಿ ಆ ಶಂಕುವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರು. ಆದರೆ ಅವರ ಕೈ ತಾಕಿದ ಕೂಡಲೇ ಆ ಶಂಕು ಒಂದು ಪುಟ್ಟ ಮಗುವಂತೆ ಬದಲಾಯಿತು. ಆ ಮಗುವನ್ನು ಜಾಗೃತೆಯಿಂದ ಎತ್ತಿಕೊಂಡು ಹೋಗಿ ಹೆಂಡತಿಗೆ ಒಪ್ಪಿಸಿದರು. ಆ ದಂಪತಿಗಳಿಬ್ಬರೂ ಕೂಡ ಆ ಮಗುವನ್ನು ಅತೀ ಮುದ್ದಾಗಿ ಬೆಳೆಸಿದರು. ಆ ಮಗುವೇ ಸತೀದೇವಿ. ಶಂಕು ಮಗುವಂತೆ ಬದಲಾದ ದಿನವೇ ಮಾಘ ಹುಣ್ಣಿಮೆ. ಹಾಗಾಗಿ ಈ ದಿನ ಅತೀ ಪವಿತ್ರವಾದುದು ಎಂದು ಪುರಾಣಗಳು ಹೇಳುತ್ತವೆ. ಈ ಮಾಘ ಹುಣ್ಣಿಮೆಯಂದು ಸಾಧ್ಯವಾದರೆ ಸಮುದ್ರ ಸ್ನಾನ ಮಾಡಲು ಪ್ರಯತ್ನಿಸಿ. ನಮ್ಮ ಪುರಾಣಗಳ ಪ್ರಕಾರ ಇಷ್ಟ ಬಂದಾಗ ಸಮುದ್ರ ಸ್ನಾನ ಮಾಡುವಂತಿಲ್ಲ. ಒಂದು ವಿಶೇಷವಾದ ದಿನ ಮಾತ್ರವೇ ಸಮುದ್ರ ಸ್ನಾನ ಮಾಡಬೇಕು. ಅಂತ ವಿಶೇಷವಾದ ದಿನವೇ ಈ ಮಾಘ ಹುಣ್ಣಿಮೆ. ಸಮುದ್ರ ಸ್ನಾನ ಸಾಧ್ಯವಾಗದವರು ಸಂಗಮ ಸ್ನಾನವಾದರೂ ಮಾಡಬೇಕು. ಸಂಗಮ ಸ್ನಾನ ಅಂದರೆ ನದಿಗಳು ಸಮುದ್ರಕ್ಕೆ ಬೆರೆಯುವಂತ ಜಾಗ. ಇದು ಇನ್ನೂ ಕೂಡ ಪವಿತ್ರ ಸ್ನಾನವಾಗುತ್ತೆ. ಇದು ಕೂಡ ಸಾಧ್ಯವಾಗದವರು ನದಿ ಸ್ನಾನ ಮಾಡಲು ಪ್ರಯತ್ನಿಸಿ. ಮಾಘ ಹುಣ್ಣಿಮೆಯಂದು ಸಮುದ್ರ ಸ್ನಾನ, ಸಂಗಮ ಸ್ನಾನ ಅಥವಾ ನದಿ ಸ್ನಾನ ಮಾಡಿದರೆ ಕುಂಭಮೇಳ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅದಕ್ಕಿಂತಲೂ ಹೆಚ್ಚು ಪುಣ್ಯ ಬರುತ್ತದೆ. ಇದ್ಯಾವುದು ಸಾಧ್ಯ ಇಲ್ಲ ಅನ್ನುವವರು ಕೆರೆ ಸ್ನಾನ ಮಾಡಬಹುದು. ಅದು ಆಗದವರು ಬಾವಿ ಸ್ನಾನ ಮಾಡಬಹುದು. ಇದ್ಯಾವುದಕ್ಕೂ ಅವಕಾಶ ಇಲ್ಲ ಅಂದಾಗ ಮಾತ್ರ ನೀವು ನಿಮ್ಮ ಮನೆಯಲ್ಲೇ ಸ್ನಾನ ಮಾಡುವ ನೀರಿನಲ್ಲಿ ನಿಮ್ಮ ಬಲಗೈ ಹೆಬ್ಬೆರಳನ್ನು ಹಾಕಿ 11 ಸಲ ಓಂ ಗೋವಿಂದಾಯ ನಮಃ ಎಂದು ಹೇಳುತ್ತಾ ನೀರನ್ನು ತಿರುಗಿಸಬೇಕು. ಬಳಿಕ ಆ ನೀರಿಂದ ಸ್ನಾನ ಮಾಡಿಕೊಳ್ಳಬೇಕು. ಎಲ್ಲಾ ನದಿಗಳಿಗಿಂತ ಗಂಗಾ ನದಿ ಶ್ರೇಷ್ಠ ಎಂದು ಹೇಳುತ್ತಾರೆ. ಯಾಕಂದ್ರೆ ಗಂಗಾ ನದಿ ಮಹಾವಿಷ್ಣು ಪಾದಗಳಿಂದ ಹುಟ್ಟಿ ಶಿವನ ಮುಡಿಯಿಂದ ಕೆಳಗೆ ಜಾರುತ್ತಾಳೆ. ಹಾಗಾಗಿ ಗಂಗೆ ಪಾಪನಾಶಿನಿ ಎಂದು ಹೇಳುತ್ತಾರೆ. ಮಾಘ ಹುಣ್ಣಿಮೆಯಂದು ಗಂಗಾದೇವಿ ಭೂಲೋಕದಲ್ಲಿರುವ ಎಲ್ಲಾ ನೀರಿನೊಳಗೂ ಇರುತ್ತಾಳೆ. ಹಾಗಾಗಿ ಹೊರಗೆಲ್ಲೂ ಸ್ನಾನ ಮಾಡುವ ಅವಕಾಶ ಇಲ್ಲದಿದ್ದರೂ ಚಿಂತಿಸಬೇಡಿ.
ಮನೆಯಲ್ಲೇ 11 ಸಲ ಗೋವಿಂದಾಯ ನಮಃ ಹಾಗೂ 3 ಸಲ ಗಂಗಾದೇವಿಯನ್ನು ನೆನೆಸಿಕೊಂಡು ಸ್ನಾನ ಮಾಡಿದರೂ ಸರಿ ಹೋಗುತ್ತೆ. ಇನ್ನು ವೈದ್ಯಶಾಸ್ತ್ರದ ಪ್ರಕಾರ ಪ್ರತಿ ಮನುಷ್ಯ ವರ್ಷದಲ್ಲಿ 4 ಸಲ ಸಮುದ್ರ ಸ್ನಾನ ಮಾಡಲೇಬೇಕಂತೆ. ಯಾಕಂದ್ರೆ ಆ ಉಪ್ಪು ನೀರು ನಮ್ಮ ಮೈ ಮೇಲಿರುವಂತ ರೋಮಗಳ ಮುಖಾಂತರ ನಮ್ಮ ಮೈಯೊಳಗೆ ಪ್ರವೇಶಿಸಿ ಒಳಗಿರುವ ಮಾಲಿನ್ಯಗಳನ್ನು ನಿವಾರಿಸುತ್ತದೆ. ಈ ಕಾರಣದಿಂದಲೇ ನಮ್ಮ ಪುರಾಣಗಳಲ್ಲಿ ಆಷಾಢ ಹುಣ್ಣಿಮೆ, ಕಾರ್ತಿಕ ಹುಣ್ಣಿಮೆ, ಮಾಘ ಹುಣ್ಣಿಮೆ ಹಾಗೂ ವೈಶಾಖ ಹುಣ್ಣಿಮೆ ವರ್ಷದಲ್ಲಿ ಬರುವಂತ ಈ 4 ಹುಣ್ಣಿಮೆಗಳಲ್ಲಿ ಸಮುದ್ರ ಸ್ನಾನ ಮಾಡಬೇಕು ಎಂದು ಹೇಳಿದ್ದಾರೆ. ಇನ್ನು ಕೇವಲ ಹುಣ್ಣಿಮೆಯಂದು ಮಾತ್ರವೇ ಸಮುದ್ರ ಸ್ನಾನ ಏಕೆ ಮಾಡಬೇಕು ಅಂದ್ರೆ ಆ ದಿನ ಚಂದ್ರ 16 ಕಳೆಗಳಲ್ಲಿರುವಂತ ಶಕ್ತಿಯನ್ನು ಸಮುದ್ರದೊಳಗೆ ಕಳಿಸಿರುತ್ತಾನೆ. ಈ 4 ಹುಣ್ಣಿಮೆಗಳಲ್ಲಿ 1 ಸಲ ಸಮುದ್ರ ಸ್ನಾನ ಮಾಡಿದರೂ ಕೂಡ 1 ಕೋಟಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ್ದಕ್ಕೆ ಸಮಾನ ಫಲ ಸಿಗುತ್ತದಂತೆ. ಇಡೀ ತಿಂಗಳು ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗದವರು 1 ಮಾಘ ಹುಣ್ಣಿಮೆಯಂದು ಸಮುದ್ರ ಸ್ನಾನ ಮಾಡಿದರೂ ಕೂಡ ತಿಂಗಳಿಡೀ ಸ್ನಾನ ಮಾಡಿದ ಫಲ ದಕ್ಕುತ್ತದೆ. ಹಾಗಾಗಿ ಸಮುದ್ರ ಸ್ನಾನ ಮಾಡುವ ಅವಕಾಶ ಇಲ್ಲದಿದ್ದರೆ ನೀವು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿ. ಇದರಿಂದ ಕೂಡ ಜನ್ಮಾಂತರದ ಪಾಪಗಳು ಆ ನೀರಿನಲ್ಲಿ ಕೊಚ್ಚಿ ಹೋಗುತ್ತದೆ. ಮೈಯಲ್ಲಿರುವಂತ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತದೆ. ದೃಷ್ಟಿ, ನರದೃಷ್ಟಿ ನಿವಾರಣೆಯಾಗುತ್ತದೆ. ದೇಹಕ್ಕೆ ಹೊಸ ನೂತನ ಶಕ್ತಿ ಬರುತ್ತದೆ. ಮಾನಸಿಕ ಅಶಾಂತಿ, ಮಾನಸಿಕ ರೋಗ ಇದ್ದರೂ ದೂರಾಗುತ್ತದೆ. ದೇಹದ ಒಳಗಿರುವಂತ ಎಷ್ಟೋ ಮಾಲಿನ್ಯಗಳು ನಿವಾರಣೆಯಾಗುತ್ತದೆ. ಯಾವುದನ್ನಾದರೂ ಸಾಧಿಸುವಂತ ಶಕ್ತಿ ಬರುತ್ತದೆ. ಅಷ್ಟೈಶ್ವರ್ಯ, ಭೋಗಭಾಗ್ಯಗಳು ಉಂಟಾಗುತ್ತದೆ. ಮನುಷ್ಯರು ಪೂರ್ವ ಜನ್ಮದಲ್ಲಿ ಮಾಡಿದಂತ ಪಾಪಗಳ ಕಾರಣದಿಂದ ಈ ಜನ್ಮದಲ್ಲಿ ಎಷ್ಟೋ ರೀತಿಯಾದ ಕಷ್ಟಗಳನ್ನು ಅನುಭವಿಸುತ್ತಾರೆ. ಅಂತವರು ಇಂತಹ ಪುಣ್ಯ ದಿನಗಳಲ್ಲಿ ಮಾಡುವಂತ ಚಿಕ್ಕ ಪುಟ್ಟ ಪರಿಹಾರಗಳ ಮೂಲಕ ಪಾಪಗಳಿಂದ ಪರಿಹಾರ ಪಡೆದುಕೊಂಡು ಜೀವನದಲ್ಲಿ ಉತ್ತಮ ದಿನಗಳನ್ನು ಪಡೆಯುತ್ತಾರೆ. ಮಾಘ ಹುಣ್ಣಿಮೆ ಅಂದರೆ ಲಕ್ಷ್ಮೀನಾರಾಯಣರಿಗೆ ತುಂಬಾ ಇಷ್ಟ. ಹಾಗಾಗಿ ನೀವು ಸ್ನಾನ ಮಾಡಿದ ನಂತರ ಲಕ್ಷ್ಮೀನಾರಾಯಣರ ಪೂಜೆಯನ್ನು ತಪ್ಪದೇ ಮಾಡಿ. ಇದರಿಂದ ನಿಮಗೆ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಎಳ್ಳು ಬಳಸಿ ತಯಾರಿಸಿದಂತ ಯಾವುದೋ ಒಂದು ಪದಾರ್ಥ ತಪ್ಪದೇ ತಿನ್ನಬೇಕು. ಮಾಘ ಹುಣ್ಣಿಮೆಯಂದು ಎಳ್ಳು ತಿಂದರೆ ದೇಹಕ್ಕೆ ತಿಳಿಯದಂತ ದಿವ್ಯ ಶಕ್ತಿ ಬರುತ್ತದಂತೆ. ಈ ದಿನ ಶಿವನ ಪೂಜೆ ಮಾಡುವುದರಿಂದ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ನಾಳೆ ಸಂಜೆ ಪ್ರದೋಷ ಕಾಲದಲ್ಲಿ ಅಂದ್ರೆ ಸಂಜೆ 5 ಗಂಟೆ 20 ನಿಮಿಷದಿಂದ 5 ಗಂಟೆ 50 ನಿಮಿಷ ಮಧ್ಯಕಾಲದಲ್ಲಿ ಶಿವನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಜನ್ಮಾಂತರದ ಪಾಪಗಳು ನಿವಾರಣೆಯಾಗಿ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಪಿತೃ ದೋಷ ಇದ್ದರೂ ಹೊರಟು ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ಎಷ್ಟೋ ಶುಭ ನಡೆಯುತ್ತದೆ. ಹಾಗೆ ನಾಳೆ ಶಿವನಿಗೆ ಬಿಲ್ವಪತ್ರೆ ಸಮರ್ಪಿಸಿದರೆ ಅನಂತ ಕೋಟಿ ಪುಣ್ಯಫಲ ದೊರಕುತ್ತದೆ. ಇನ್ನು ಬೆಳಿಗ್ಗೆ ಸ್ನಾನದ ನಂತರ ಸೂರ್ಯ ದೇವರಿಗೆ ಆರ್ಘ್ಯ ಸಮರ್ಪಿಸಿ ಓಂ ಹ್ರೀಂ ಸೂರ್ಯಾಯ ನಮಃ ಈ ಮಂತ್ರವನ್ನು 108 ಸಲ ಜಪ ಮಾಡಿದರೆ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಇನ್ನು ಜೀವನದಲ್ಲಿ ಹಣಕಾಸಿಗೆ ತೊಂದರೆ ಬರುವುದಿಲ್ಲ. ಇನ್ನು ಈಗ ಹಸುವಿಗೆ ಯಾವ ಪದಾರ್ಥ ತಿನ್ನಿಸಬೇಕು ಅಂತ ನೋಡೋಣ. ನಾಳೆ ಯಾವ ಸಮಯದಲ್ಲಾದರೂ ನಿಮ್ಮ ಕಣ್ಣಿಗೆ ಹಸು ಕಾಣಿಸಿದರೆ ಹಸುವಿಗೆ ಹಸಿ ಹುಲ್ಲಾಗಲಿ, ನೆನೆಸಿಟ್ಟ ಹುರುಳಿಕಾಯಿ ಅಥವಾ ಕಡಲೆ ಬೇಳೆಯಾಗಲಿ, ಬೆಲ್ಲದ ಅನ್ನವಾಗಲಿ ತಿನ್ನಿಸಬೇಕು. ಇದರಿಂದ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ. ನಿಮ್ಮ ಎಲ್ಲಾ ಕೆಲಸದಲ್ಲೂ ದೇವರುಗಳು ನಿಮ್ಮ ಹಿಂದೆ ನಿಂತು ಸಹಕರಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.